ನಿಮ್ಮ ಕೂದಲು ಉದುರ್ತಾ ಇದ್ರೆ, ಕೂದಲಲ್ಲಿ ಡ್ಯಾಂಡ್ರಫ್ ಆಗೋದು, ಅಲರ್ಜಿ ಆಗೋದು, ಈ ತರ ಏನಾದ್ರೂ ಸಮಸ್ಯೆ ಇದ್ರೆ, ಏನೂ ಇಲ್ಲದೆ ಕೂದಲು ಉದುರುತ್ತಾ ಇದೆ ಅಂದ್ರೆ ಅವ್ರಿಗೆ ಲಿವರ್ ಫಂಕ್ಷನ್ ಏನೋ ಹಾಳಾಗೇ ಇರುತ್ತೆ, ಅಥವಾ ಅವ್ರು ತಗೊಳ್ಳೋ ಆಹಾರ ಏನೋ ಕೆಮಿಕಲ್ ಆಗಿರುತ್ತೆ. ಕುದ್ದಿರೋ ಎಣ್ಣೆನ ಆರಿಸಿ ನಂತರ ಈ ಇಂಗ್ರೀಡಿಯೆಂಟ್ಸ್ ನ ಹಾಕ್ತಿವಿ. ಈ ಆನಿಯನ್ ಜೆಲ್ ನ ಈಗ ಸ್ನಾನಕ್ಕಿಂತ ಮುಂಚೆ ಒಂದ್ ಅರ್ಧ ಗಂಟೆ ಅಪ್ಲೈ ಮಾಡ್ಬೇಕು. ಆಮೇಲೆ ಕ್ಲೀನ್ ಮಾಡಿ ಇದೇ ಶಾಂಪೂ ಹಾಕಿ ಸ್ನಾನ ಮಾಡೋದ್ರಿಂದ ಕೂದಲು ಶೈನಿಂಗ್ ಬರ್ತಾ ಹೋಗುತ್ತೆ. ಕೂದಲು ಉದ್ರೋದಾಗ್ಲಿ, ಡ್ಯಾಂಡ್ರಫ್ ಕಡಿಮೆ ಮಾಡೋದಾಗ್ಲಿ, ಕೂದಲು ಬೆಳ್ಳಗಾಗ್ತಾ ಇದೆ, ನಮ್ದು ವೈಟ್ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಆ ಕೂದಲನ್ನು ಕೂಡ ಕಪ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ನಾವೇ ಯೂಸ್ ಮಾಡ್ತಾ ಇದೀವಿ. ನಮ್ಗೆ ಬೇಬಿ ಹೇರ್ಸ್ ಗಳು ಕಾಣಿಸ್ತಾ ಇರ್ಬೋದು, ನಮ್ಗೆ ರೀಗ್ರೋತ್ ಆಗ್ತಾ ಇದೆ ಹೇರ್ ಗಳು, ತುಂಬಾ ಚೆನ್ನಾಗಿದೆ. ಎಣ್ಣೆಗಳನ್ನು ಕೂಡ ಬಳಸುವಾಗ ನೀವು 2 ಅವರ್ ಗಿಂತ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಚೆನ್ನಾಗಿ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಆಯ್ತು. ಕರೆಕ್ಟ್ ಆಗಿ 3 ಮಂತ್ಸ್ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರೋ ರಿಸಲ್ಟ್ ಕೊಡುತ್ತೆ. ಇಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಇಲ್ಲಿಯೇ ಇರ್ತಾರೆ. ಮತ್ತೆ ಇಲ್ಲಿ ಏನಾದ್ರೂ ಐಟಮ್ಗಳು ನಿಮ್ಗೆ ಬೇಕೆ ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೂ ಅದನ್ನ ತರಿಸ್ಕೋಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ತೀರ್ಥಹಳ್ಳಿಯಲ್ಲಿರುವಂತಹ ಹೆಗ್ಗದ್ದೆ ಆಯುರ್ ಕಲ್ಚರ್ ಸೆಂಟರ್ನ ಒಳಭಾಗದಲ್ಲಿದ್ದೀನಿ. ಇಲ್ಲಿ ಒಂದಿಷ್ಟು ಪ್ರಾಡಕ್ಟ್ಗಳಿದೆ. ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ಕೂದಲು ಉದುರುವಿಕೆಯ ಸಮಸ್ಯೆ ಇದೆ. ಜೊತೆಗೆ ನನಗೆ ಡ್ಯಾಂಡ್ರಫ್ ಆಯಿತು, ಅಲರ್ಜಿ ಆಯಿತು, ನನಗೆ ಕೂದಲನ್ನು ಚೆನ್ನಾಗಿ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದು ಇದೆ. ಆದರೆ ಅದಕ್ಕೆ ಏನು ಬಳಕೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಕಾಡಲ್ಲಿ ಅದು ಸಿಗುತ್ತೆ, ಇದು ಸಿಗುತ್ತೆ, ಕಾಡಿಂದ ಕೆಲವೊಂದು ಸೊಪ್ಪುಗಳನ್ನು ತಂದು ತೈಲಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ವಿ ಸರ್. ನಾವು ಅದನ್ನು ಬಳಕೆ ಕೂಡ ಮಾಡಿದ್ವಿ, ಆದರೆ ಏನು ರಿಸಲ್ಟ್ ಬಂದಿಲ್ಲ, ಇದೆಲ್ಲ ಸುಳ್ಳ ಸರ್ ಅಂತಾನು ಸುಮಾರು ಜನ ಕೇಳ್ತಾರೆ. ಹಾಗಾಗಿ ನಿಮ್ಮ ಕೂದಲು ಉದುರ್ತಾ ಇದ್ರೆ, ಅಥವಾ ನಿಮಗೆ ಈಗ ಏನಾದರೂ ಕೂದಲಲ್ಲಿ ಡ್ಯಾಂಡ್ರಫ್ ಆಗೋದು, ಅಲರ್ಜಿ ಆಗೋದು, ಈ ಥರ ಏನಾದರೂ ಸಮಸ್ಯೆ ಇದ್ದರೆ, ನಿಮ್ಮ ಕೂದಲು ತುಂಬ ಚೆನ್ನಾಗಿರಬೇಕು, ಶೈನಿಂಗ್ ಆಗಿರಬೇಕು, ದಟ್ಟವಾಗಿ ಹೇರಳವಾಗಿ ಬೆಳಿಬೇಕು ಅನ್ನುವಂಥ ಇರಾದೆ ಇದ್ದರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಕೂದಲು ಉದುರುವಿಕೆಯ ಸಮಸ್ಯೆ ಇರ್ಬೋದು, ಅಥವಾ ಕೂದಲನ್ನು ಸಂರಕ್ಷಣೆ ಮಾಡಿಕೊಳ್ಳುವ ವಿಧಾನ ಇರ್ಬೋದು, ಎಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಸಿಗುತ್ತೆ. ನೀವು ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದಿಷ್ಟು ವಸ್ತುಗಳು ಕೂಡ ಇದೆ, ಅದನ್ನು ಬೇಕಾದರೆ ನೀವು ಬೈ ಕೂಡ ಮಾಡ್ಬೋದು. ಸೊ ನನ್ನ ಜೊತೆಗೆ ನಿಶ್ಚಿತ ಅವರಿದ್ದಾರೆ, ಹೆಗ್ಗದ್ದೆ ಆಯುರ್ ಕಲ್ಚರ್ ಪರವಾಗಿ. ಅವರು ನಿಮಗೆ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗ ನಮ್ಮಲ್ಲಿ ಸುಮಾರು ಜನರಿಗೆ ಕೂದಲು ಉದುರುತ್ತೆ ಅನ್ನುವಂಥ ಒಂದು ಸಮಸ್ಯೆ ಇದೆ. ಆಮೇಲೆ ತುಂಬ ಜನ ಹೇಳ್ತಾರೆ ಡ್ಯಾಂಡ್ರಫ್ ಆಯಿತು ಸರ್, ಇಚ್ಚಿಂಗ್ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾವು ಅದನ್ನು ಬಳಕೆ ಮಾಡಿದ್ವಿ, ಇದನ್ನು ಬಳಕೆ ಮಾಡಿದ್ವಿ, ಏನು ರಿಸಲ್ಟ್ ಇಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿರುವಂಗೆ ಇಲ್ಲಿ ಸಿಗುವಂಥ ವಸ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಡಾಕ್ಟ್ರಿಂದ ರೆಕಮೆಂಡ್ ಆಗಿರುವಂಥ ಕೆಲವೊಂದು ವಸ್ತುಗಳನ್ನು ನೀವು ಜನರಿಗೆ ತಲುಪಿಸ್ತಾ ಇದ್ದೀರಾ, ಅದು ಮನೆ ಮನೆಗೆ ಕೊಡ್ತಾ ಇದ್ದೀರಾ. ಇಲ್ಲಿ ಈಗ ಏನಾದರೂ ಕೂದಲು ಉದುರಿಕೆ ಸಮಸ್ಯೆ ಇದ್ದರೆ, ಕೂದಲನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನೋರಿದ್ರೆ ನಿಮ್ಮಲ್ಲಿ ಸಿಗುವಂಥ ಬೆಸ್ಟ್ ಮೆಡಿಸಿನ್, ಅಂದರೆ ಬೆಸ್ಟ್ ಆಗಿರುವಂಥ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ಅಂತ? ಹೌದು ಸರ್, ನಾವು ಈ ಕೂದಲು ತುಂಬಾ ಉದುರುತ್ತಿದ್ರೆ ಅಲ್ಲ, ನಾವು ಈಗ 3 ಅನ್ನಕ್ಕೆ ಕೊಡ್ತಾ ಇದೀವಿ. ಇದು ಬಂದ್ಬಿಟ್ಟು ಆನಿಯನ್ ಜೆಲ್ ಅಂತ ಹೇಳಿ, ಇದು ಭೃಂಗದಾತ್ರಿ ಹೇರ್ ಆಯಿಲ್, ಅಂಡ್ ಇದು ಆನಿಯನ್ ಶಾಂಪೂ. ಈ 3 ಅನ್ನ ಕೊಡ್ತೀವಿ ನಾವು. ಈ 3 ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಕೂದಲನ್ನ ಏನ್ ರೀಗ್ರೋತ್ ಮಾಡಕ್ಕೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ವಿತ್ ಕೂದಲು ಶೈನಿಂಗ್ ಬರೋದಾಗ್ಲಿ, ಹಾಗೆ ಕೂದಲು ಉದ್ರೋದಾಗ್ಲಿ, ಡ್ಯಾಂಡ್ರಫ್ ಕಡಿಮೆ ಮಾಡೋದಾಗ್ಲಿ, ಮತ್ತೆ ಇವಾಗ ಒಬ್ರೊಬ್ರಿಗೆ ಕೂದಲು ಬೆಳ್ಳಗಾಗ್ತಾ ಇದೆ, ನಮ್ದು ವೈಟ್ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಆ ಕೂದಲನ್ನು ಕೂಡ ಕಪ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಇವಾಗ ಫುಲ್ ಕೂದಲು ಬೆಳ್ಳಗಾಗಿ ಅದು ಏನ್ ಅನುವಂಶಿಯಾಗಿ ಬಂದಿದ್ರೆ ಅದ್ ನಾವೇನು ಮಾಡಕ್ ಆಗಲ್ಲ. ಬಟ್ ಏನು ಇಲ್ದೇನೆ ಕೂದಲು ಬೆಳ್ಳಗಾಗ್ತಾ ಇದ್ರೆ ಇದು ಕಪ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಈಗ ಕೆಲವೊಬ್ರಿಗೆ ಕೂದಲು ತುಂಬಾ ಉದುರ್ತಾ ಇರುತ್ತೆ, ಕಟ್ ಆಗ್ತಾ ಇರುತ್ತೆ, ಅಂತದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿನೋ, ಅಥವಾ ಎಲ್ಲೋ ಆ ಕಾಡಲ್ಲಿ ಆ ಸೊಪ್ಪು ಸಿಗುತ್ತೆ, ಈ ಸೊಪ್ಪು ಸಿಗುತ್ತೆ, ಅದರಿಂದ ಮಾಡಿರ್ತಾರೆ, ಇದ್ರಿಂದ ಮಾಡಿರ್ತಾರೆ ಅಂತ ಹೇಳಿ ಯೂಸ್ ಮಾಡಿರ್ತಾರೆ. ಆದ್ರೆ ಅದೇನಾಗಿರುತ್ತೆ ಅಂದ್ರೆ ತುಂಬಾ ಕೆಮಿಕಲ್ ಆಗಿರೋದ್ರಿಂದ ಅದು ಸ್ಮೂತಿಂಗ್ ಕೊಡುತ್ತೆ, ಯೂಸ್ ಮಾಡೋದಕ್ಕೂ ಒಳ್ಳೆ ರಿಸಲ್ಟ್ ಕೊಡುತ್ತೆ, 1 ದಿನಕ್ಕೆ 2 ದಿನಕ್ಕೆ ರಿಸಲ್ಟ್ ಕೊಡುತ್ತೆ. ಬಟ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದ್ ಮೆಲ್ಲ ಕೂದಲು ಹೀಗ್ ಬಂದಿರೋದು ಇಲ್ಲಿಗೆ ಕಟ್ ಆಗ್ತಾ ಹೋಗುತ್ತೆ. ಮತ್ತೆ ಅದು ರೀಗ್ರೋತ್ ಮಾಡಕ್ಕೂ ಅದು ಹೆಲ್ಪ್ ಮಾಡಲ್ಲ ನಮ್ಗೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಆತರ ತೊಂದ್ರೆ ಏನು ಬರಲ್ಲ. ಬಟ್ ನಿಮ್ಗೆ ಇದು ಒಂದೇ ಸಲ ರಿಸಲ್ಟ್ ಕೊಡಲ್ಲ.
ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಒಂದೇ ಸಲ ರಿಸಲ್ಟ್ ಕೊಡಲ್ಲ. ಕರೆಕ್ಟ್ ಆಗಿ 3 months ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರೋ ರಿಸಲ್ಟ್ ಕೊಡುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಓಕೆ ಇದನ್ನ ಹೆಂಗೆ ಯೂಸ್ ಮಾಡ್ಬೇಕು, ಯಾವ ತರ ಅಪ್ಲೈ ಮಾಡ್ಬೇಕು ಅಂತ? ಈಗ ಎಣ್ಣೆಯನ್ನ ನಾವೆಲ್ಲ ನಾರ್ಮಲಿ, ನಾನು ಕೂಡ ಈ ಎಣ್ಣೆಯನ್ನ ಯೂಸ್ ಮಾಡ್ತೀನಿ ಪ್ರತಿದಿನ. ಅದು ನಾವು ಗಂಡು ಮಕ್ಕಳು ಓಕೆ ಡೇ ಟೈಮಲ್ಲಿ ಯೂಸ್ ಮಾಡ್ತೀವಿ, ಆಮೇಲೆ ಸ್ನಾನ ಆದ್ಮೇಲೆ ಅದು ಹೋಗುತ್ತೆ. ಬಟ್ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಕೂದಲು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು, ಅವ್ರಿಗೆ ಏನಾದ್ರು ಸ್ಪೆಷಲ್ ಆಗಿ ಹಿಂಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ತೀರಾ, ಹೇಗೆ? ಹೌದು, ಹೇಳ್ತೀವಿ. ಈ ಆನಿಯನ್ ಜೆಲ್ ಏನಿದೆ, ಈ ಆನಿಯನ್ ಜೆಲ್ ನ ಈಗ ಸ್ನಾನಕ್ಕಿಂತ ಮುಂಚೆ ಒಂದ್ ಅರ್ಧ ಗಂಟೆ ಅಪ್ಲೈ ಮಾಡ್ಬೇಕು. ಏನ್ ಡೈಲಿ ನಮ್ಗೆ ಎಣ್ಣೆ ಹಾಕಿ ತಲೆ ತೊಳೆಯೋದು ಆಗಲ್ಲ. ಸೊ ಈ ಆನಿಯನ್ ಜೆಲ್ ನ ಒಂದ್ ಅರ್ಧದಿಂದ 3/4 ಗಂಟೆ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಕ್ಲೀನ್ ಮಾಡಿ ಇದೇ ಶಾಂಪೂ ಹಾಕಿ ಸ್ನಾನ ಮಾಡೋದ್ರಿಂದ ಕೂದಲು ಶೈನಿಂಗ್ ಬರ್ತಾ ಹೋಗುತ್ತೆ. ಈಗ ಅಷ್ಟು ಚಿಕ್ಕ ಡಬ್ಬ ಇದೆಯಲ್ಲ, ಸಾಕಾಗುತ್ತೆ? ಎಷ್ಟು ದಿನಕ್ಕೆ ಸಾಕಾಗುತ್ತೆ ಅದು? ಇದು 1 ತಿಂಗಳು ಬರುತ್ತೆ ಸರ್. ಅಂದ್ರೆ ಏನ್ ಗೊತ್ತಾ, ಇದು ನೋಡಕ್ಕೆ ಸಣ್ಣ ಡಬ್ಬ, ಇದು ಯೂಸ್ ಮಾಡ್ದಕ್ಕೂ ತುಂಬಾ ಇರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಈ ಜೆಲ್ಲು ಅಪ್ಲೈ ಮಾಡ್ದಂಗೂ ತುಂಬಾ ಕ್ವಾಂಟಿಟಿ ಜಾಸ್ತಿ ಇದೆ ಇದ್ರೊಳಗೆ. ಅಂದ್ರೆ ಕೈಗೆ ಸ್ವಲ್ಪ ತೆಳ್ಳಗಾಗಿ ಹಾಕೊಂಡು ಕೂದಲಿಗೆ ಅಪ್ಲೈ ಮಾಡಿದ್ರೆ ಈಗ ಇದು ಒಂಥರ ಸ್ಮೆಲ್ ಇದೆ, ಯಾಕಂದ್ರೆ ಇವೆಲ್ಲ ಈರುಳ್ಳಿ ಭರಿತವಾಗಿರುವಂತದ್ದು. ಇದು ಕೆಂಪು ಈರುಳ್ಳಿ ಶಾಂಪೂ ಅಂತಾನೆ ಇದೆ ಹೆಸರು. ಸೊ ಇದು ಇಲ್ಲೂ ನಿಮ್ಗೆ ಕಾಣಿಸ್ತಿದೆ ಆನಿಯನ್ ಜೆಲ್ ಅಂತ. ಇದೊಂಥರ ಸ್ಮೆಲ್ ಬರುತ್ತಲ್ಲ, ಇದನ್ನ ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕು ನಾವು? ಇದನ್ನ ಒಂದು ಸಂಜೆ ಈಗ ಬೆಳಗ್ಗೆ ಸ್ನಾನ ಮಾಡೋರು ಒಂದು ಅರ್ಧ ಗಂಟೆ ಮುಂಚೆ ಯೂಸ್ ಮಾಡಿದ್ರೆ ಆಗುತ್ತೆ. ಇದನ್ನ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಮಾಡ್ಬೋದು, ಬಟ್ ಬೆಡ್ ಎಲ್ಲ ಸ್ಮೆಲ್ ಆಗುತ್ತೆ ಅನ್ನೋ ಇದಕ್ಕೋಸ್ಕರ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಸ್ಮೆಲ್ ಹೋಗುತ್ತೆ. ಹೌದು. ಆಮೇಲೆ ಇದು ಅಂತೂ ತುಂಬಾ ಪರಿಮಳ ಇದೆ. ಹೌದು. ಸೊ ಇಲ್ಲಿ ಸ್ಮೆಲ್ ಇದ್ರೂ ಕೂಡ ಇದು ಪರಿಮಳ ನಿಮ್ಗೆ ತುಂಬಾ ಚೆನ್ನಾಗುತ್ತೆ. ಇದು ಕೆಂಪು ಈರುಳ್ಳಿ ಶಾಂಪೂ ಅಲ್ವಾ? ಇದನ್ನ ಪ್ರತಿದಿನ ಯೂಸ್ ಮಾಡಬಹುದು. ಇದೊಂದು ಮೋರ್ ದೆನ್ 1.5 month ಅಂತೂ ಗ್ಯಾರಂಟಿ ಬರುತ್ತೆ. ಓಕೆ, ನನಗೆ ಈ ಭೃಂಗದಾತ್ರಿ ಎಣ್ಣೆ ಬಗ್ಗೆ ಹೇಳಿ. ಈಗ ಸುಮಾರು ಕಡೆ ಎಲ್ಲೆಲ್ಲೋ ಏನೇನೋ ಎಣ್ಣೆಗಳು ಸಿಗುತ್ತೆ. ಪ್ರಕೃತಿ ದತ್ತವಾಗಿ ಕೆಲವೊಂದು ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ನೀವು ಇದನ್ನ ಮಾಡಿದಿರಾ. ಕೆಲವೊಬ್ರು ಕಾಡಲ್ಲಿ ಆ ಸೊಪ್ಪು ಸಿಗುತ್ತೆ, ಇದು ಸಿಗುತ್ತೆ ಅಂತೆಲ್ಲ ಹೇಳಿದ್ರು ಕೂಡ ನನಗನ್ಸೋದು ಪ್ರತಿ ಎಣ್ಣೆಯಲ್ಲೂ ಕೂಡ ತೆಂಗಿನೆಣ್ಣೆಯ ಅಂಶ ಇರಬೇಕು. ಅದರಲ್ಲೂ ತಲೆಗೆ ಹಾಕುವ ಎಣ್ಣೆಯಲ್ಲಿ ತೆಂಗಿನೆಣ್ಣೆಯ ಅಂಶ ಇರ್ಬೇಕು. ಯಾಕಂದ್ರೆ ಒಂದು ಹೇರ್ ಇದ್ರೆ ಇನ್ನೊಂದು ಒಳಗಡೆ ಸ್ಕಿನ್ ಇರುತ್ತೆ, ಅದಕ್ಕೂ ಕೂಡ ಅದು ಹೆಲ್ಪ್ಫುಲ್ ಆಗ್ಬೇಕಲ್ಲ. ಸೊ ಹಾಗಾಗಿ ಇದ್ರಲ್ಲಿ ಏನೇನ್ ಇರುತ್ತೆ ಈ ಎಣ್ಣೆಯಲ್ಲಿ? ಇನ್ನೊಂದು ವಿಷಯ ಏನಂದ್ರೆ, ಈ ಕೊಕೊನಟ್ ಆಯಿಲ್ ಗೆ ಡೈರೆಕ್ಟ್ ಏನ್ ಕುದೀತಿರೋ ಇದಕ್ಕೆ ಅಪ್ಲೈ ಮಾಡ್ತಾರೆ. ಇವಾಗ ಏನೇನು ಸೊಪ್ಪುಗಳನ್ನೆಲ್ಲ ಅಪ್ಲೈ ಮಾಡ್ತಾರೆ, ಆತರ ಯಾವತ್ತೂ ಅಪ್ಲೈ ಮಾಡಬಾರ್ದು. ಕುದ್ದಿರೋ ಎಣ್ಣೆನ ಆರಿಸಿ ನಂತರ ಈ ಇಂಗ್ರೀಡಿಯೆಂಟ್ಸ್ ನ ಹಾಕ್ತಿವಿ. ನಾವ್ ಇದ್ರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕಿರ್ತೀವಿ. ಇದರಲ್ಲಿ ಭೃಂಗದಾತ್ರಿ ಇದೆ, ಮತ್ತೆ ದಾತ್ರಿ ಇದೆ, ಬ್ರಾಹ್ಮಿ ಇದೆ, ಕುಮಾರಿ ಇದೆ, ಜಪಪತ್ರ ಇದೆ, ಜಟಾಮಾಂಸಿ ಇದೆ, ಉಶಿರ ಇದೆ, ಹರಿ ತಕ್ಕಿ ಇದೆ, ವಿಬಿ ತಕ್ಕಿ ಇದೆ, ಮತ್ತೆ ಕೊಕೊನಟ್ ಆಯಿಲ್ ಮತ್ತೆ ತೈಲ ಆಯಿಲ್ ಬೇಸ್ ಆಗಿ ಇದೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕಿ ನಾವ್ ಇದನ್ನ ಮಾಡಿರ್ತೀವಿ. ನೀವು ಇದನ್ನ ನೋಡಿರ್ಬೋದು. ಇವಾಗ ಎಲ್ಲೆಲ್ಲ ನೋಡಕ್ಕಿಂತ ನಮ್ಗೆ ನಾವೇ ಯೂಸ್ ಮಾಡ್ತಾ ಇದೀವಿ. ನಮ್ಗೆ ಇಲ್ಲಿ ಬೇಬಿ ಹೇರ್ಸ್ ಗಳು ಕಾಣಿಸ್ತಾ ಇರ್ಬೋದು, ನಮ್ಗೆ ರೀಗ್ರೋತ್ ಆಗ್ತಾ ಇದೆ ಹೇರ್ ಗಳು. ತುಂಬಾ ಚೆನ್ನಾಗಿದೆ. ತುಂಬಾ ಈ 3 ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಸದೃಢವಾಗೂ ಇರುತ್ತೆ, ವಿತ್ ಶೈನಿಂಗ್ ಕೂಡ ಇರುತ್ತೆ. ಈ ಕೂದಲು ಉದುರುವಿಕೆಗೆ ಕೆಲವೊಂದು ಆರೋಗ್ಯ ಸಮಸ್ಯೆನೂ ಇರಬಹುದು. ಬೈ ಬರ್ತ್ ಆಗಿ ಅವ್ರ ಜೆನೆಟಿಕಲಿ ಅವ್ರ ತಂದೆಗಿದ್ರೆ ಮಕ್ಕಳಿಗೂ ಕೂಡ ಬೊಕ್ಕ ತಲೆ ಆಗುವಂತ ಸನ್ನಿವೇಶಗಳು ಇರಬಹುದು. ಆದ್ರೆ ಕೆಲವೊಂದ್ಸಲ ನಾವು ಸಿಟಿಲಿ ನಮ್ಮ ಜೀವನ ಶೈಲಿಯೂ ಕೂಡ ಅದಕ್ಕೆ ಕಾರಣ ಆಗುತ್ತಲ್ವಾ? ಹೌದು. ಈಗ ಏನಾಗಿರ್ಬೋದು, ನಾವು ತಗೊಳ್ಳುವಂತ ಫುಡ್ ಆಗಿರ್ಬೋದು, ಕುಡಿಯುವಂತ ನೀರಾಗಿರ್ಬೋದು, ಎಲ್ಲದೂ ಕೂಡ ಏನಾಗುತ್ತೆ ಇನ್ಕ್ಲೂಡ್ ಆಗುತ್ತೆ. ನಮ್ಮ ಹೇರಿಗೆ ಕೂಡ ಇನ್ಕ್ಲೂಡ್ ಆಗುತ್ತೆ. ಈ ಲಿವರ್ ಫಂಕ್ಷನ್ ಗಳು ಯಾವಾಗ ಹಾಳಾಗಕ್ಕೆ ಶುರು ಆಗುತ್ತೋ ಆಗ ಕೂದಲುಗಳು ಉದ್ರಕ್ಕೆ ಶುರು ಆಗುತ್ತೆ. ಈಗ ಜೆನೆಟಿಕ್ ಆಗಿದ್ರೆ ಅಂದ್ರೆ ಅನುವಂಶೀಯ ಆಗಿದ್ರೆ ಅದೇನು ಮಾಡಕ್ ಆಗಲ್ಲ. ಅವ್ರ ತಂದೆಗಿದ್ರೆ ಹಾಗೆ ಬರ್ತಾ ಹೋಗುತ್ತೆ. ಬಟ್ ಏನೂ ಇಲ್ಲದೆ ಕೂದಲು ಉದುರುತ್ತಾ ಇದೆ ಅಂದ್ರೆ ಅವ್ರಿಗೆ ಲಿವರ್ ಫಂಕ್ಷನ್ ಏನೋ ಹಾಳಾಗೇ ಇರುತ್ತೆ, ಅಥವಾ ಅವ್ರು ತಗೊಳ್ಳೋ ಆಹಾರ ಏನೋ ಕೆಮಿಕಲ್ ಆಗಿರುತ್ತೆ. ಈ ಆಹಾರ ಉತ್ಪನ್ನಗಳನ್ನು ತಗೊಳ್ಬೇಕಾದ್ರೂ ವಿತೌಟ್ ಕೆಮಿಕಲ್ ನಾವು ಯೂಸ್ ಮಾಡಿದ್ರೆ, ಒಳ್ಳೆ ಆರ್ಗ್ಯಾನಿಕ್ ಫುಡ್ ಗಳನ್ನ ಯೂಸ್ ಮಾಡಿದ್ರು ಕೂಡ ನಮ್ಮ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೊಳ್ಬಹುದು. ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ ಇದೆಲ್ಲ ತುಂಬಾ ಚೆನ್ನಾಗಿದ್ರೆ ಕೂದಲಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ವಾತಾವರಣದ ಡಸ್ಟ್ ಕೂಡ ಒಮ್ಮೊಮ್ಮೆ ಈ ಅಲರ್ಜಿ ಆಗೋದಕ್ಕೆ, ಕೂದಲು ಹಾಳಾಗೋದಕ್ಕೆ ನಾವು ಈಗ ಹೆಲ್ಮೆಟ್ ಗಳನ್ನ ಯೂಸ್ ಮಾಡ್ತೀವಿ, ಅದು ಎಲ್ಲೋ ಇಟ್ಟು ಹೋಗ್ತೀವಿ, ಒಂದಿಷ್ಟು ಡಸ್ಟ್ ಬಂದು ಅದ್ಮೇಲೆ ಕೂತ್ಕೊಂಡಿರುತ್ತೆ, ಅದನ್ನೇ ಮತ್ತೆ ರೀಯೂಸ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತೀವಿ. ಈ ತರ ಸಮಸ್ಯೆ ಆಗುತ್ತೆ. ಆಮೇಲೆ ಡೈಲಿ ಕೆಲವೊಬ್ರು ವಾಶ್ ಕೂಡ ಮಾಡೋದಿಲ್ಲ, ಹೇರ್ ವಾಶ್, ಅದು ಸಮಸ್ಯೆ ಆಗುತ್ತೆ. ನೀವು ಡೈಲಿ ಇದನ್ನ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ರೆ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪ್ರತಿದಿನ ಮಾಡ್ಬೇಕು ಅಂತಿಲ್ಲ ಅಲ್ವಾ? ಪ್ರತಿದಿನ ಮಾಡುವಂತದ್ದು ಇಲ್ಲ. ಮತ್ತೆ ಇವಾಗ ಏನ್ ಮಾಡ್ತಿದ್ದಾರೆ, ಹೆಣ್ಮಕ್ಳು
ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಈ ಎಣ್ಣೆಗಳನ್ನ ಹಾಕಿ 2-3 ದಿನ ತಲೆಯಲ್ಲಿ ಹಾಗೆ ಬಿಡ್ತಾ ಇದ್ದಾರೆ. ಆ ತರ ಯಾವತ್ತೂ ಯೂಸ್ ಮಾಡಬಾರ್ದು. ಎಣ್ಣೆ ಇದೊಂದು ಸ್ನಾನಕ್ಕಿಂತ 1 ಅವರ್ ಅಥವಾ 2 ಅವರ್ ಮುಂಚೆ ಇದನ್ನ ಹಾಕೊಂಡು ಚೆನ್ನಾಗಿ ಮಾಡಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಬಿಡ್ಬೇಕು. ಈ ಎಣ್ಣೆಗಳು ಏನಾಗುತ್ತೆ ಗೊತ್ತಾ, ಧೂಳ್ಗಳು ಕೂತ್ಕೊಳ್ತವೆ ತಲೆಗೆ. ಅಷ್ಟೊತ್ತಿಗೆ ಜಾಸ್ತಿ ಡ್ಯಾಂಡ್ರಫ್ ಗಳಾಗಕ್ ಶುರು ಆಗುತ್ತೆ, ಕೂದಲು ಉದ್ರೋದ್ ಶುರು ಆಗುತ್ತೆ. ಅಂದ್ರೆ ಡಸ್ಟ್ ಗಳು ನಮ್ಮ ತಲೆ ಕೂದ್ಲಿಕ್ಕೆ ತಾಗ್ದಂಗು ಕೂದಲುಗಳು ಹಾಳಾಗ್ತಾ ಹೋಗುತ್ತೆ. ಸೊ ಎಣ್ಣೆಗಳನ್ನು ಕೂಡ ಬಳಸುವಾಗ ನೀವು 2 ಅವರ್ಗಿಂತ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಚೆನ್ನಾಗಿ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಆಯ್ತು. ಓಕೆ, ನೀವು ಈಗ ಮಾತಿನ ಮಧ್ಯೆ ಹೇಳಿದ್ರಿ ನಾವೆಲ್ಲ ಆರ್ಗ್ಯಾನಿಕ್ ಫುಡ್ ಅನ್ನ ತಿನ್ಬೇಕು ಅಂತ. ಈಗ ಇಲ್ಲಿ ಹೆಗ್ಗದ್ದೆ ಆಯುರ್ ಕಲ್ಚರ್ ಅಲ್ಲಿ ನಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ಒಂದು ಓವರ್ ಆಲ್ ಆಗಿ ಹೇಳೋದಾದ್ರೆ, ಯಾಕಂದ್ರೆ ಕೇವಲ ಇದು ಮಾತ್ರ ಅಲ್ಲ, ನಿಮ್ಗೆ ಫುಡ್ ಅಲ್ಲಿಯೂ ಕೂಡ ಆರ್ಗ್ಯಾನಿಕ್ ಆಗಿ ಈ ಮಲೆನಾಡು ಭಾಗದಲ್ಲಿ ಏನ್ ಬೆಳೆಯನ್ನ ಬೆಳಿತಾರೆ ಅದನ್ನ ಹೆಕ್ಕಿ ತಂದೆ ನೀವು ಒಂದಿಷ್ಟು ಐಟಮ್ ಗಳನ್ನ ಇಲ್ಲಿ ಜೋಡಿಸಿದೀರಾ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಬೋದಾ? ಹೌದು, ನಮ್ಮ ಹತ್ರ ಏನಂತಾರೆ, ಇವಾಗ ಅಕ್ಕಿಯನ್ನು ನಾವು ಆರ್ಗ್ಯಾನಿಕ್ ಆಗಿನೇ ಬೆಳೆದಿರ್ತೀವಿ, ಯಾವುದೇ ರೀತಿ ಕೆಮಿಕಲ್ ನ ಯೂಸ್ ಮಾಡಿರಲ್ಲ. ಅಕ್ಕಿ ಕೂಡ ಪರಿಶುದ್ಧವಾಗಿದೆ ನಮ್ಮ ಹತ್ರ. ಇವಾಗ ರಾಗಿ ಹಿಟ್ಟಾಗಿರ್ಬೋದು, ರಾಗಿ ಹಿಟ್ಟನ್ನು ಕೂಡ ನಾವು ಹೇಗ್ ಬೆಳೆದಿರ್ತೀವಿ ಅಂದ್ರೆ ಒಂದ್ ಸ್ವಲ್ಪನೂ ಕೆಮಿಕಲ್ ಇಲ್ಲದೆ ರಾಗಿಯನ್ನ ಬೆಳೆದು ಅದನ್ನ ಹಿಟ್ ಮಾಡಿ ತಂದಿಟ್ಟಿದೀವಿ. ಹಾಗೆ ನಮ್ಮ ಹತ್ರ 48 ಬಗೆಗಳನ್ನ ಹಾಕಿ ಒಂದು ಮಿಲೆಟ್ ಪೌಡರ್ ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿದೆ ನಮ್ಮ ಹತ್ರ. ಹಾಗೆ ತುಂಬಾ ಚೆನ್ನಾಗಿರೋ ಸಾಂಬಾರ್ ಪೌಡರ್ ಇರ್ಬೋದು, ರಸಂ ಪೌಡರ್ ಇರ್ಬೋದು, ಪಲಾವ್ ಪೌಡರು, ಜೀರಾ ಪೌಡರು, ಈ ತರ ಹಲವಾರು ಪದಾರ್ಥಗಳು ನಮ್ಮ ಹತ್ರ ಇದೆ. ಉಪ್ಪಿನಕಾಯಿಗಳು ಕೂಡ ಇದೆ, ತುಂಬಾ ಆರ್ಗ್ಯಾನಿಕ್ ಆಗಿರೋ ಉಪ್ಪಿನಕಾಯಿ, ತುಪ್ಪ, ಕಾಡು ಜೇನ್ ಆಗಿರ್ಬೋದು, ಈ ಆಯಿಲ್ಸ್ ಆಗಿರ್ಬೋದು, ಕಡ್ಲೆ ಆಯಿಲ್ಸ್, ಸೀಸೆಮ್ ಆಯಿಲ್, ಹರಳೆಣ್ಣೆ, ಮತ್ತೆ ಕೊಕೊನಟ್ ಆಯಿಲ್ ಬೇಕಂದ್ರೂ ನಮ್ಮ ಹತ್ರ ಪರಿಶುದ್ಧವಾದ ಕೊಕೊನಟ್ ಆಯಿಲ್ ಕೂಡ ಇದೆ. ಇಷ್ಟೆಲ್ಲ ಐಟಮ್ಸ್ ಗಳಿದೆ, ಅದ್ರ ಜೊತೆಗೆ ಹಪ್ಪಳಗಳು ಕೂಡ ಇದೆ. ಹಪ್ಪಳಗಳು ಕೂಡ ಇದೆ. ಸೊ ನೋಡಿ, ಇಲ್ಲಿ ಒಂದಿಷ್ಟು ಅಂದ್ರೆ ಮಲೆನಾಡು ಭಾಗದಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನ ಹೆಕ್ಕಿ ತೆಗೆದು ಆಯ್ದು ಇಲ್ಲಿ ಇಡುವ ಪ್ರಯತ್ನ ಆಗಿದೆ. ಯಾರಾದರೂ ತೀರ್ಥಹಳ್ಳಿ ಭಾಗಕ್ಕೆ ಬಂದ್ರೆ ಅಥವಾ ಈ ಭಾಗಕ್ಕೆ ಯಾರಾದರೂ ಟ್ರಿಪ್ಪು ಅಂತ ಬಂದಿದ್ರೆ ನಮ್ಮ ಹೆಗ್ಗದ್ದೆ ಆಯುರ್ ಕಲ್ಚರನ್ನ ನೀವು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಇಲ್ಲಿ ಇರ್ತಾರೆ. ಮತ್ತು ಇಲ್ಲಿ ಏನಾದರೂ ಐಟಮ್ಗಳು ನಿಮ್ಗೆ ಬೇಕೆ ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೂ ಅದನ್ನು ತರಿಸ್ಕೋಬಹುದು. ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಲ್ಲ, ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರು ಕೂಡ ಇವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಆಗ್ತಾರೆ. ಅವರು ಕೂಡ ಮಾತಾಡ್ತಾರೆ, ಇದರ ಯೂಸೇಜ್ ಹೆಂಗೆ ಅನ್ನೋದನ್ನು ಕೂಡ ಹೇಳ್ತಾರೆ. ಜೊತೆಗೆ ನಿಮ್ಮ ಮನೆ ಬಾಗಿಲಿಗೂ ಅದನ್ನು ತಲುಪಿಸೋ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇರ್ ಫಾಲ್ ಬಗ್ಗೆ ಮತ್ತು ನಮ್ಮ ಹೇರನ್ನು ಹೆಂಗೆ ನಾವು ಸಂರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಏನಾದರೂ ಒಂದು ವಿಧಾನ ಇದ್ದರೆ ಅಥವಾ ಏನಾದರೂ ಬಳಕೆ ಮಾಡೋ ವಸ್ತುಗಳಿದ್ದರೆ ಅದು ಏನು ಅನ್ನೋದನ್ನು ಇವತ್ತು ತೋರಿಸಿದ್ದೀವಿ. ಸುಮ್ಮನೆ ಯಾವ್ಯಾವುದೋ ವಸ್ತುಗಳನ್ನು ದಯವಿಟ್ಟು ಬಳಸಬೇಡಿ. ಇಂತಹ ರೆಕಮೆಂಡ್ ಆಗಿರುವಂಥ ಡಾಕ್ಟ್ರಿಂದ ರೆಕಮೆಂಡೇಶನ್ ಇರುವಂತಹ ಕೆಲವೊಂದು ವಸ್ತುಗಳನ್ನು ನೀವು ಬಳಸಿದರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. ಜೊತೆಗೆ ನೀವು ಏನೀಗ ಹೇರ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಹೇರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟಿರೋ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನನಗೆ ಹೇರ್ಸ್ ಬಗ್ಗೆ ವಿಡಿಯೋಸ್ಗಳನ್ನು ಮಾಡುವಾಗ ಕೆಲವೊಂದು ವಿಡಿಯೋಸ್ಗಳನ್ನು ನಾನು ದೂರದಿಂದ ನೋಡ್ತಾ ಇರ್ತೀನಿ. ಅದೆಲ್ಲ ನೋಡ್ತಿರ್ಬೇಕಾದ್ರೆ ನಗು ಬರ್ತಾ ಇರುತ್ತೆ. ಸೊ ಹಾಗಾಗಿ ಆ ತಪ್ಪುಗಳನ್ನು ಮಾಡಬೇಡಿ. ಇಲ್ಲಿ ನಾವು ಇದನ್ನು ಬಳಕೆ ಮಾಡಿ ಇದರ ರಿಸಲ್ಟ್ ಏನಿದೆ ಅಂತ ನೋಡಿ ಅದನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ ಒಮ್ಮೆ ಇದನ್ನು ಬೈ ಮಾಡಿ ನೋಡಿ, ಒಂದು 3 months ಬಿಡದೆ ಕಂಟಿನ್ಯೂ ಆಗಿ ಪರಿಶುದ್ಧವಾಗಿ ಅದಕ್ಕೊಂದು ನೀವು ಏನು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಇದನ್ನು ಬಳಕೆ ಮಾಡಿದ್ರೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ.